ಆತನಿಗೆ ಮದುವೆ ವಯಸ್ಸು ಮೀರಿ ಹೋಗಿತ್ತು. ಹೆಣ್ಣು ಹುಡುಕಿ ಸಾಕಾಗಿ ಹೋಗಿದ್ದವನಿಗೆ ಯಾದಿ ಮೇ ಶಾದಿ ಹೆಸರಲ್ಲಿ ಮದುವೆ ಮಾಡಿದ್ರು. ಹೆಂಡತಿ ಜೊತೆ ಹೊಸ ಜೀವನ ಆರಂಭಿಸಿದ ಒಂದೇ ವಾರಕ್ಕೆ ಪತ್ನಿಯ ವರಸೆ ಕಂಡು ಪತಿ ಕಂಗಾಲಾಗಿ ಹೋಗಿದ್ದಾನೆ. ಅಗ್ನಿ ಸಾಕ್ಷಿಯಾಗಿ ಪತಿಯ ಕೈ ಹಿಡಿದಿದ್ಲು. ಗಂಡನೊಟ್ಟಿಗೆ ಸಪ್ತಪದಿಯನ್ನು ತುಳಿದಿದ್ಲು. ಅರುಂಧತಿ ನಕ್ಷತ್ರವನ್ನು ನೋಡಿದ್ಲು. ಆದ್ರೆ ಈಗ ಈಕೆ ಮಾಡಿದ ಕೆಲಸಕ್ಕೆ ಪತಿರಾಯ ಆಕಾಶ ನೋಡುವಂತಾಗಿದೆ. ರೆಡಿಮೇಡ್ ಹೆಂಡತಿಯ ಜೂಟಾಟ, ಪತಿ ಕಂಗಾಲು. ಒಂದೇ ವಾರದ ಸಂಸಾರ, ಕಂಗಾಲಾದ ನವವರ. ಈ ಫೋಟೋಗಳನ್ನೊಮ್ಮೆ ನೋಡಿ. ನವವಧುವಿನ ಗೆಟಪ್, ಮೈ ತುಂಬಾ ಮೇಕಪ್, ಮಿರ ಮಿಂಚ್ತಿರೋ ಇವಳೆ ನೋಟಂಕಿ ಸುಂದ್ರಿ. ಫೋಟೋದಲ್ಲಿ ಗಂಡನನ್ನ ಅಪ್ಪಿ ಮುದ್ದಾಡ್ತಿರೋದನ್ನ ನೋಡಿ ಇವರ ಮಧ್ಯೆ ಅದೆಂಥ ಪ್ರೀತಿ, ಅದೆಂಥ ಮೋಹ ಅನಿಸುತ್ತೆ. ಆದ್ರೆ ಈ ಸದಾರಮಿಯ ಅಸಲೆಯತ್ತೇ ಬೇರೆ. ಈತ ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಕಂಕನವಾಡಿಯ ಯುವಕ. 37 ವರ್ಷವಾದ್ರೂ ಇನ್ನೂ ಮದುವೆ ಆಗಿರಲಿಲ್ಲ. ಹೆಣ್ಣು ಹುಡುಕಿ ಸಾಕಾಗಿದ್ದ. ಕೊನೆಗೂ ಹೇಗೂ ಈಕೆ ಸಿಕ್ಕಿದ್ಲಲ್ಲ ಅಂತ ಮಹಾರಾಷ್ಟ್ರದ ಓಂಕಾರ್ಗಿರಿ ಅನ್ನೋನಿಗೆ 4 ಲಕ್ಷ ರೂಪಾಯಿ ಹಣ ಕೊಟ್ಟು ಈಕೆಯನ್ನ ಮದುವೆಯಾಗಿದ್ದ. ವಾರದವರೆಗೂ ಸಂಸಾರ ಮಾಡಿದವಳು ಹೇಳ್ದೆ ಕೇಳದೆ ಮನೆ ಬಿಟ್ಟು ಎಸ್ಕೇಪ್ ಆಗೋದಕ್ಕೆ ಮುಂದಾಗಿದ್ಲು. ಯಾಕೆ ಮನೆ ಬಿಟ್ಟು ಹೋಗ್ತಿದೀಯಾ ಅಂದಾಗ ಆಕೆ ಕೊಟ್ಟ ಉತ್ತರಕ್ಕೆ ಪತಿರಾಯ ಪತರಗುಟ್ಟು ಹೋಗಿದ್ದ. ನಾನು ವೇಶ್ಯಾವಾಟಿಕೆ ಮಾಡೋಳು, ನನಗೆ ಡೈಲಿ 5,000 ಕೊಡ್ತೀನಿ, 1 ವಾರಕ್ಕೆ ಮದುವೆಯಾಗಿ ಹೆಂಡತಿಯಂತೆ ಆಕ್ಟ್ ಮಾಡುವಂತ ಕರ್ಕೊಂಡ್ ಬಂದ್ರು. ಚಿನ್ನಾಭರಣದ ಜೊತೆ ಓಡಿ ಬರಬೇಕು ಅಂದಿದ್ದಾರೆ. ನನ್ನ ಕೆಲಸ ಆಯ್ತು, ನಾನು ಹೋಗ್ತೀನಿ ಅಂದಿದ್ಲಂತೆ. ಇದನ್ನ ಕೇಳಿ ಪತಿಗಷ್ಟೇ ಅಲ್ಲ, ಊರಿಗೂ ಊರೇ ಬೆಚ್ಚಿ ಬಿದ್ದಿತ್ತು. ಇಲ್ಲದ ಒಂದು ವೇಶ್ಯಾವಾಟಿಕೆದ ಹುಡುಗಿನ ತಂದು ಮದುವೆ ಮಾಡ್ತಾರೆ. ಮದುವೆ ಆದ ನಂತರ ಆಕೆ ಒಂದು ವಾರ 2 ವಾರ ನಿತ್ತಂಗ ಮಾಡಿ ಮನೆಯಿಂದೆಲ್ಲ ಇದ್ದಂಥ ರೊಕ್ಕ ರೂಪಾಯಿ ಬಂಗಾರ ಎಲ್ಲ ದೋಸ್ಕೊಂಡು ಫರಾರಿ ಆಗುವಂಥ ಈ ಗ್ಯಾಂಗ್ ಕೆಲಸ ಮಾಡಾಕತೈತಿ. ನಮ್ಮ ಪರಿಚಯದವ್ರದಾಗ ಒಬ್ಬರಿಗೆ ಮೋಸ ಮಾಡಿದರು. ಪಾಪ ಅವ್ರ ಪರಿಸ್ಥಿತಿ ಇವತ್ತು ಮನೆಯಿಂದ ಹೊರಗೆ ಬರೋಸೋದ ಕಠಿಣ ಕೂತಿದರು. ರೆಡಿಮೇಡ್ ಹೆಂಡತಿಯ ಮಾತು ಕೇಳಿ ಕೊತ ಕುದಿತಾ ಇದ್ದ ಪತಿ ಈ ವಿಚಾರ ಊರಿನವರಿಗೆಲ್ಲ ಹೇಳಿದ್ದ. ಮದುವೆ ಮಾಡಿಸಿದ್ದ ಬ್ರೋಕರ್ ಓಂಕಾರ್ ಗಿರಿಗೆ ಆಕೆಯ ಮೂಲಕವೇ ಕರೆ ಮಾಡಿಸಿ ಕರೆಸಿಕೊಂಡ. ಓಂಕಾರ್ ಗಿರಿ ಅಂಡ್ ಗ್ಯಾಂಗ್ನ ಇಬ್ಬರಿಗೂ ಧರ್ಮದೇಟು ಕೊಟ್ಟು 4 ಲಕ್ಷ ಹಣ ವಸೂಲಿ ಮಾಡಿದ್ರು. ಮರ್ಯಾದೆ ಗಂಜಿದ ಯುವಕ ದೂರು ಕೊಡದ ಕಾರಣ ಇಬ್ಬರನ್ನು ವಿಚಾರಣೆ ನಡೆಸಿ ರಾಯಬಾಗ ಪೊಲೀಸರು ಬಿಟ್ಟು ಕಳಿಸಿದ್ದಾರೆ. ಏನೇ ಹೇಳಿ, ಮದುವೆಯಾಗದ ಯುವಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ ಗ್ಯಾಂಗ್ ಅಮಾಯಕರಿಗೆ ಆಮಿಷ ಒಡ್ಡಿ ಹಣ ಪಡೆದು ಯಾದಿ ಮೇ ಶಾದಿ ಹೆಸರಲ್ಲಿ ದಂಧೆ ಮಾಡ್ತಿದ್ದಾರೆ. ಯಾಮಾರಿದ್ರೆ ಹಣವೂ ಇಲ್ಲ, ಹೆಣ್ಣೂ ಇಲ್ಲ. ಎಂತವ್ರ ಬಗ್ಗೆ ಹುಷಾರಾಗಿರಿ. ಸಹದೇವ್ ಮಾನೆ, TV9 ಬೆಳಗಾವಿ.